ಯುವತಿಗೆ ವಂಚಿಸಿ ಮಗು ಭಾಗ್ಯ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಶ್ರೀಕೃಷ್ಣರಾವ್ ಮಗುವಿನ ಅಪ್ಪ ಎಂದು ಡಿಎನ್ಎ ವರದಿಯಲ್ಲಿ ಸಾಬೀತಾಗಿದೆ. ಪ್ರಕರಣವನ್ನು ರಾಜಿಯಲ್ಲಿ ಮುಗಿಸಲು ಯತ್ನಿಸಿದ ಹೋರಾಟಗಾರರು ಇಂದು ನಾಪತ್ತೆಯಾಗಿದ್ದಾರೆ. ಡಿಎನ್ಎ ಟೆಸ್ಟ್ ವರದಿ ಬರಲಿ, ಮದುವೆಗೆ ಪ್ರಯತ್ನಿಸುವ ಎಂದವರು ಇಂದು ಮರೆಯಾಗಿದ್ದಾರೆ. ಹೋರಾಟಗಾರರ ಈ ನಡೆ ಸಂತ್ರಸ್ತೆ ಯುವತಿಯ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ ಅಂದ್ರೆ ಡಿಎನ್ಎ ಬರುವ ಮುಂಚೆನೂ ನಮಗೆ ಕಾನ್ಫಿಡೆನ್ಸ್ ಇತ್ತು ಮಗು ಅವನದೇ ಅಂತ. ಆದರೆ ಅವರು ಅಲ್ಲ, ನಮಗೆ ಡಿಎನ್ಎ ಟೆಸ್ಟ್ ಆಗಬೇಕು, ಹುಡುಗಿಗೆ 4 ಮಂದಿ ಇದ್ದಾನೆ ಅಂತ ಅವನು ಹೇಳಿದ ಕಾರಣ, ಹುಡುಗ ಹೇಳಿದ ಕಾರಣ ನಾವು ಸರಿ ಡಿಎನ್ಎ ಟೆಸ್ಟ್ಗೂ ನಾವು ರೆಡಿ ಇದ್ದೇವೆ ಅಂತ ಇದಕ್ಕಿಂತ ಮುಂಚೆನೂ ಅದನ್ನೇ ಹೇಳಿದ್ದು. ಈಗ ಡಿಎನ್ಎ ಟೆಸ್ಟ್ ಬಂದಾಗಿದೆ, ಹುಡುಗ ಮದುವೆಗೆ ಇನ್ನಾದರೂ ಬರ್ಬೋದಲ್ಲ, ಮುಂದೆ ಬರ್ಬೋದಲ್ಲ ಹೇಳ್ತಿರೋದು. ಈಗ ಅಲ್ಲ ಅಂತೇಳಿ ಬಂದಾಯಿತು, ಡಿಎನ್ಎ ಟೆಸ್ಟ್ ಬಂದಾಯಿತು, ಇನ್ನೂ ಯಾಕೆ ಬರ್ತಾ ಇಲ್ಲ? ಇನ್ನೂ ಯಾಕೆ ಈ ಸಮಾಜದವರು? ಈಗ ನಾನು ಹೇಳೋದು, ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡದಲ್ಲಿ, ಇಲ್ಲಿಯ ಹಿಂದೂ ಇದರಲ್ಲಿ ಹುಟ್ಟಿದವಳು ನಾನು, ಏನು ಬೇರೆ ಅನ್ಯ ಜಾತಿಯವಳಲ್ಲ. ಇಲ್ಲಿದ್ದ ಮುಖಂಡರೆಲ್ಲ ಸೇರಿ ಅವನನ್ನು ಇದು ಮಾಡಿ ಕರ್ಕೊಂಡು ಬರ್ಬೋದಲ್ಲ. ಕಾನೂನು ಹೇಳ್ತದೆ, ಕಾನೂನು ಪ್ರಕಾರನೇ ಹೋಗ್ತದೆ. ಆದರೆ ಒಂದು ಹೆಣ್ಣಿನ ಇದರಲ್ಲಿ ನೋಡಿದರೆ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ. ಅದಲ್ಲದೆ ಅವ ನನ್ನದಲ್ಲ ಅಂತೇಳಿ ಇಡೀ ಇದರಲ್ಲಿ ಒಂದು ಹೆಣ್ಣಿನ ಇದನ್ನು ತೆಗೆದಿದ್ದಾನೆ, ಚರಿತ್ರೆನೇ ಇದು ಮಾಡಿದ್ದಾನೆ, ನನ್ನದಲ್ಲ ಅಂತ. ಇವಳು ಅವನದೇ ಆದ ಕಾರಣ ಟ್ರೂ ಆಗಿ ಲವ್ ಮಾಡಿದಾಳೆ, ನನ್ನದೇ ಅಂತ ಒಪ್ಕೊಂಡ ಕಾರಣ ನಾನು ಈಗ ಹೋರಾಡ್ತಾ ಇದ್ದೇನೆ. ಅಲ್ಲ ಅಂತ ಹೇಳಿದ ಕಾರಣ ಹುಡುಗಿಯ ಇದಕ್ಕೆ ಇದಾಗಿದೆ.